38 ಅಸಹಜ ಸಾವುಗಳ ದಾಖಲೆಯೇ ಇಲ್ಲ ಈಗ. ಗ್ರಾಮ ಪಂಚಾಯಿತಿಯ 3 ದಶಕಗಳಲ್ಲಿ ವಿಲೇವಾರಿ ಮಾಡಿದ್ದ ವಿವರ ಕಲೆ ಹಾಕಿದ್ರು ಎಸ್ಐಟಿ. ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ ಯುಡಿಪಿ ಕೇಸ್ಗಳ ವಿವರವನ್ನು ಕಲೆ ಹಾಕಿದ್ರು. ತಾಳೆ ಹಾಕಿದಾಗ ಕೆಲ ಕೇಸ್ಗಳ ದಾಖಲೆ ಇಲ್ಲದೆ ಇರೋದು ಪತ್ತೆಯಾಗಿದೆ. 38 ಪ್ರಕರಣಗಳಲ್ಲಿ ಸ್ಥಳೀಯ ಠಾಣೆಯಲ್ಲಿ ದಾಖಲೆಗಳು ಅಲಭ್ಯ. ಇವುಗಳಲ್ಲಿ ಬಹುತೇಕ 2 ರಿಂದ 3 ದಶಕಗಳಿಗಿಂತಾನೂ ಹಳೆ ಕೇಸಸ್ಗಳೇ ಇವೆ. ಹೀಗಾಗಿ ಪೊಲೀಸ್ ದಾಖಲೆಗಳು ಕಳೆದು ಹೋಗಿರುವ ಅಥವಾ ನಾಶಪಡಿಸಿರುವಂತ ಸಾಧ್ಯತೆಗಳು ಇವೆ ಅಂತೇಳಿ ಈಗ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. 38 ಯುಡಿಆರ್ ಕೇಸ್ಗೆ ಸಂಬಂಧಪಟ್ಟಂತೆ ಅಥವಾ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲೆಗಳೇ ಇಲ್ಲ ಅಥವಾ ಎಸ್ಐಟಿ ಅಧಿಕಾರಿಗಳು ಏನ್ ದಾಖಲೆ ಸಂಗ್ರಹ ಮಾಡಿದ್ದಾರೆ ಅದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ ಅಂದ್ರೆ ಏನ್ ಕತೆ? ನಿಜಕ್ಕೂ ಇದು ಅಸಹಜ ಸಾವ? ಇಂತ ಒಂದು ಅನುಮಾನ ಬರುತ್ತೆ. ಏನ್ ಡೀಟೇಲ್ಸ್ ಇದೆ? ಸೌಖ್ಯ, ಹೌದು. ಈ ಪ್ರಕರಣಗಳು ಏನಿದೆ ಸುಮಾರು 3 ದಶಕಕ್ಕೂ ಹಳೆಯದು ಅಂತ ಹೇಳಲಾಗ್ತಾ ಇದೆ. ಮತ್ತು ಆ ಸಂದರ್ಭದಲ್ಲಿ ಬೆಳ್ತಂಗಡಿ ಔಟ್ ಪೋಸ್ಟ್ ಧರ್ಮಸ್ಥಳದಲ್ಲಿ ಇದ್ದಿದ್ದು. ಸೊ ನೇರವಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದಲೇ ಕಾರ್ಯಾಚರಣೆಗಳು ಆಗ್ತಾ ಇತ್ತು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಸ್ಐಟಿ ಅದರ ಪರಿಶೀಲನೆ ಮಾಡಿದ ಸಂದರ್ಭ 38 ಯುಡಿಆರ್ ಪ್ರಕರಣಗಳಿಗೆ ತಾಳೆ ಆಗುವ ರೀತಿಯಲ್ಲಿ ಏನ್ ಧರ್ಮಸ್ಥಳ ಗ್ರಾಮ ಪಂಚಾಯತ್ ನಲ್ಲಿ ಮಾಹಿತಿ ಇದೆಯೋ ಅದು ಬೆಳ್ತಂಗಡಿ ಪೊಲೀಸ್ ಠಾಣೆ ಅಥವಾ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಮ್ಯಾಚ್ ಆಗ್ತಾ ಇಲ್ಲ ಅನ್ನುವಂತ ವಿಚಾರ ಎಸ್ಐಟಿಗೆ ಬಂದಿರೋದು. ಇದು ಎಸ್ಐಟಿಗೆ ಬಹಳ ಕಗ್ಗಂಟು ಮೂಡಿಸ್ತಾ ಇದೆ. ಯಾಕಂದ್ರೆ ಹೋರಾಟಗಾರರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಬಾರಿ ಆರೋಪ ಮಾಡಿದ್ರು. ಒಂದಿಷ್ಟು ಪ್ರಕರಣಗಳನ್ನ ತೆಗೆದುಕೊಂಡು ಎಸ್ಐಟಿ ಮುಂದೆ ಬಂದು ಕೂಡ ಆರೋಪಗಳನ್ನ ಮಾಡಿದ್ರು. ಅಪರಿಚಿತ ಶವ ಅಂತ ಇದೆ, ಆದ್ರೆ ವಿಲೇವಾರಿ ಆಗಿರುವಂತ ವಿಚಾರದಲ್ಲಿ ಅಕ್ರಮಗಳು ಕಂಡು ಬರ್ತಾ ಇದೆ ಅನ್ನುವಂತ ರೀತಿಯಲ್ಲಿ. ಸೊ ಈಗ ಪೂರಕವಾಗಿ ಈಗ 38 ಪ್ರಕರಣಗಳ ಕಥೆ ಏನು? ಏನಾದ್ರೂ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಂತಹ ದಾಖಲೆಗಳು ನಾಶ ಆಗಿದ್ಯಾ? ಅದೆಲ್ಲಾದ್ರೂ ಕಳೆದು ಹೋಗಿದ್ಯಾ? ಇನ್ ಕೇಸ್ ಆತರ ಆಗಿದ್ರು ಕೂಡ ಮಿನಿಮಮ್ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆದ್ರೂ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳಾದ್ರೂ ಸಿಗ್ಬೇಕಾಗುತ್ತೆ. ಸೊ ಇಲ್ವಾದಲ್ಲಿ ಎಸ್ಐಟಿಗೂ ಕೂಡ ಇದು ಅನುಮಾನಕಾರಿಯಾಗಿ ಪರಿಣಮಿಸುತ್ತೆ. ಹಾಗಾಗಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ನಲ್ಲಿ ಸಿಕ್ಕಿರುವಂತಹ ಮಾಹಿತಿ ಆಧಾರದಲ್ಲಿ ಇನ್ನಷ್ಟು ತಲಾಶೆ ತೀವ್ರಗೊಳಿಸ್ತಾ ಇದ್ದಾರೆ. ಯಾಕೆ ಇದಕ್ಕೆ ದಾಖಲೆಗಳು ಸಿಗ್ತಾ ಇಲ್ಲ ಅನ್ನುವಂತ ರೀತಿಯಲ್ಲೂ ಕೂಡ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಈಗ ಏನು ನಾಳಿನವರೆಗೂ ಕೂಡ ಸ್ಟೇ ಇದೆ. ಏನು ಬುರುಡೆ ಗ್ಯಾಂಗ್ ಹೈಕೋರ್ಟ್ಗೆ ಹೋಗಿ ಒಂದು ಸ್ಟೇ ಅನ್ನ ತಂದಿತ್ತು. ಹಾಗಾಗಿ ಯಾರನ್ನಾದ್ರೂ ತನಿಖೆ ಕರೀಬೇಕು, ವಿಚಾರಣೆ ಮಾಡ್ಬೇಕು ಅಂದ್ರೆ ಎಸ್ಐಟಿಗೆ ಈಗ ಸಾಧ್ಯವಾಗ್ತಾ ಇಲ್ಲ. ಸೊ ಆ ಕಾರಣಕ್ಕೋಸ್ಕರ ಪೇಪರ್ ವರ್ಕ್ ಮೇಲೆ ಹೆಚ್ಚಿನ ಗಮನವನ್ನ ಹರಿಸ್ತಾ ಇದ್ದಾರೆ. ಸೊ ಅದ್ರ ಭಾಗವಾಗಿ ಈಗ ಈ 38 ಪ್ರಕರಣಗಳು ಎಸ್ಐಟಿಗೆ ಬಹಳ ಒಂದು ಅರ್ಥದಲ್ಲಿ ಹರ್ಡಲ್ಸ್ ಆಗಿ ಪರಿಣಮಿಸಿರುವಂತದ್ದು. ಸೊ ಇದು ಮುಂದುವರಿಬೇಕು ಅಂದ್ರೆ ಆ ದಾಖಲೆಗಳು ಎಲ್ಲಿ ಹೋಯ್ತು ಅನ್ನೋದರ ಹುಡುಗಾಟ ನಡೀಬೇಕು. ಸೊ ಅದನ್ನ ತೀವ್ರಗೊಳಿಸ್ತಾ ಇದೆ. ಇನ್ ಕೇಸ್ ಪೂರಕ ದಾಖಲೆಗಳು ಸಿಗದೆ ಹೋದ್ರೆ ಆ ಸಂದರ್ಭದಲ್ಲಿ ಆ ಎಸ್ಸಿಬಿಯಲ್ಲಿ ಅಲ್ಲಿ ಯಾರು ಕರ್ತವ್ಯ ನಿರ್ವಹಿಸ್ತಾ ಇದ್ರು, ಪ್ರಮುಖವಾಗಿ ಧರ್ಮಸ್ಥಳದ ಬೆಳ್ತಂಗಡಿ ಧರ್ಮಸ್ಥಳ ಔಟ್ ಪೋಸ್ಟ್ ನಲ್ಲಿ ಯಾರು ಪೊಲೀಸರು ಕರ್ತವ್ಯದಲ್ಲಿ ಇದ್ರು ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಯಾರು ಇನ್ಸ್ಪೆಕ್ಟರ್ ಆಗಿದ್ರು, ಸಿಬ್ಬಂದಿಗಳು ಯಾರು ಇದನ್ನ ನೋಡ್ಕೊಳ್ತಾ ಇದ್ರು, ಸೊ ಅವರೆಲ್ಲರನ್ನ ವಿಚಾರಣೆ ಕರೆಯುವ ಸಾಧ್ಯತೆ ಇದೆ. ಯಾಕಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 1977ರಿಂದ ರೀಸೆಂಟ್ ಅಂದ್ರೆ 2015-20 ಕೂಡ ಕೆಲಸ ಮಾಡಿದಂತ ಅನೇಕ ಜನ ಅಧಿಕಾರಿಗಳನ್ನ ಅವ್ರನ್ನ ಕರೆದು ವಿಚಾರಣೆ ಮಾಡಿರುವಂತದ್ದಿದೆ. ಸುದೀರ್ಘವಾಗಿ ಅವರ ಹೇಳಿಕೆ ದಾಖಲು ಪ್ರಕ್ರಿಯೆ ಮಾಡಿರುವಂತದ್ದು ಇದೆ. ಸೊ ಅದರ ಆಧಾರದಲ್ಲಿ ಈಗ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ಇನ್ ಕೇಸ್ ಪೂರಕವಾಗಿ ಯಾವುದೇ ಮಾಹಿತಿ ಸಿಗದೆ ಹೋದ್ರೆ ಮತ್ತೆ ಅವ್ರನ್ನ ವಿಚಾರಣೆ ಕರೆಯುವ ಸಾಧ್ಯತೆಗಳು ಕೂಡ ಇದೆ. ಸೌಖ್ಯ, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ.